ಏಯ್ ಟಿವಿ ಸೌಂಡ್ ಜಾಸ್ತಿ ಮಾಡ್ಕೋ. ಹೇಯ್ ಚಿನ್ನಾರಿ, ಯಾರು ಕಾಣಿಸ್ತಿಲ್ವಲ್ಲ ಅನ್ಕೊಂಡಿದ್ದೆ. ನೀನ್ ಇಲ್ಲೇ ಇದೆಯಾ? ಬಾ, ಕಸ್ಟಮರ್ ಬಂದಿದ್ದಾರೆ, ಅಟೆಂಡ್ ಮಾಡು. ಇಲ್ಲ, ಅದು ಯಾಕೆ ಕೆಲಸ ಮಾಡಕ್ ಮೂಡಿಲ್ವಾ? ಕಾಯ್ತಾ ಇದಾರೆ ಅಂತ ಹೇಳ್ತಿದ್ದೀನಿ ತಾನೇ. ಹೊಸದಾಗಿ ನಾಟಕ ಆಡ್ತಿದ್ಯಾ? ನಿನ್ನ ಕಣ್ಣಿಗೆ ನಾನು ಹೆಡ್ಡನ್ ತರ ಕಾಣಿಸ್ತಾ ಇದ್ದೀನ? ತಿಂಗಳಲ್ಲಿ 3 ದಿನ ಅಂತ ನನಗೂ ಚೆನ್ನಾಗಿ ಗೊತ್ತು. ನಾನು ಇಷ್ಟು ವರ್ಷ ದುಡ್ದಿದ್ದೀನಿ. ಸುಳ್ಳು ನಖರ ಮಾಡ್ತೀಯ, ನಖರ. ಯಾವನ್ ನೋಡ್ಕೊಂಡೆ ನಿಂಗೆ ಇಷ್ಟು ಧೈರ್ಯ? ಇಷ್ಟು ವರ್ಷ ಇಲ್ದಿರೋಳ್ಗೆ ಇವಾಗ ಸಂಸಾರ ಮಾಡೋ ಆಸೆ ಆಗೋಯ್ತಾ? ನೆನಪಿಟ್ಕೋ, ನೀನು ದೇವ್ರ ಮುಂದಿಟ್ಟಿರೋ ನೈವೇದ್ಯ ಅಲ್ಲ, ಫುಟ್ಪಾತ್ ಅಲ್ಲಿ ಸಿಗೋ ಚಾಕಣ ಇದ್ದಂಗೆ. ನಿಮ್ಮಯ್ಯನ್ ಹೊಸಲ್ ದಾಟ್ದೆ ಅಂತ ಸಿಹಿ ಹಂಚಕ್ಕೆ ನಿನ್ನೇನ್ ಎಳೆ ಮಗುನ್ಕೊಂಡಿದ್ಯಾನೆ? ಕಾಲ್ ಆಚೆ ಇಟ್ರೆ ಕತ್ತರಿಸಿ ಎಲ್ರಿಗೂ ತಿಥಿ ಊಟ ಹಾಕ್ಸ್ಬಿಡ್ತೀನಿ. ದೇವರ್ಷಿ ಮುಖನ್ ಹಲೋ, ನಾನು ನಿನ್ನ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಹಲೋ ಶಿಲಾ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಎಲ್ಲಾದ್ರೂ ದೂರ ಹೊಟ್ಟೋಗೋಣ. ಈ ಊರು, ಈ ಜನ, ಜೀವನ ಸಾಕಾಗೋಗಿದೆ. ಒಟ್ಟಿಗೆ ಸಾಯೋಣ ಆದ್ರೂ ಸರಿ, ಅಥವಾ ದೂರ ಹೋಗಿ ಬದುಕೋಣ ಆದ್ರೂ ಸರಿ. ನಾನು ಬರ್ತೀನಿ. ಸರಿ, ನನಗೂ ಬೆಟ್ಟಿಂಗು, ಎಣ್ಣೆ ಕಲೆಕ್ಷನ್ನು, ದುಡ್ಡು ತಲೆ ಕೆಟ್ಟೋಗಿದೆ. ನಾವಿಬ್ಬರು ಎಲ್ಲಾದರೂ ದೂರ ಹೋಗಿ ಜೀವನ ಮಾಡೋಣ. ಆದರೆ ನಾವಿಬ್ಬರು ಮೆಜೆಸ್ಟಿಕಲ್ಲಿ ಮೀಟ್ ಮಾಡೋದು ಬೇಡ. ಚಾಮರಾಜಪೇಟೆ ಜಿಂಕೆ ಪಾರ್ಕ್ ಹತ್ರ ರಾತ್ರಿ 11:30 ಬಂದ್ಬಿಡು. ಇನ್ಮೇಲೆ ನಾವಿಬ್ಬರು ಹೊಸ ಜೀವನ ಶುರು ಮಾಡೋಣ. ಸರಿ, ನಾನು ಬರ್ತೀನಿ. ಹಲೋ ಯೋಗಿ, ದುಡ್ಡು ತಗೊಂಡು ಊರ್ ಬಿಟ್ಟು ಹೋಗ್ತಾವಣ್ಣ. ದುಡ್ಡು ತಗೊಂಡು ಓಡೋಗ್ತಿದ್ದಾನ? ಯಾವ ಕಡೆ ಹೋಗ್ತಾವನೆ? ಯಾರಿಗೋ ಫೋನಲ್ಲಿ ಜಿಂಕೆ ಪಾರ್ಕು ಚಾಮರಾಜಪೇಟೆ ಅಂತ ಹೇಳ್ದಂಗಿತ್ತು. ದುಡ್ಡು ಅಂದ್ರೆ ಸಾಯ್ತಾರ ನನ್ನ ಮಕ್ಕಳು. ಇವನ್ನ ನಂಬಿದ್ದೆ, ಇವನು ಮೋಸ ಮಾಡ್ಬಿಟ್ಟ. ಬಿಡ್ಬೇಡ ಅವನ್ನ, ಹೊಡೆದ್ಬಿಡು. ಜಿಂಕೆ ಪಾರ್ಕ್ ಕಡೆ ಹೋಗ್ತೀಯಾನಂತೆ.
ಏನೋ ಕೃಷ್ಣ ಊರ್ ಬಿಟ್ಟು ಓಡೋಗಿದ್ಯಂತೆ. ಅಯ್ಯೋ ಯಾರಣ್ಣ ಹೇಳಿದ್ದು? ಅಣ್ಣ ದುಡ್ಡು ಅಡ್ಜಸ್ಟ್ ಮಾಡೋಣ ಅಂತ ಊರಿಗೆ ಹೋಗಿದ್ದೆ ಅಣ್ಣ. ಅಣ್ಣ ಯೋಗಿನ ಎಲ್ಲ ಕಡೆ ಹುಡುಕ್ದೆ ಅಣ್ಣ, ಎಲ್ಲೂ ಕಾಣಿಸ್ತಿಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ನಿಮ್ಗೆ ದುಡ್ಡು ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ ಅಣ್ಣ. ದುಡ್ಡು ತಗೊಂಡು ಹೋಗ್ಬಿಟ್ಟವನೆ ಅಂತ ಹೊಡೆಯಕ್ಕೆ ಹುಡುಗರು ಕಳಿಸ್ಬಿಟ್ನಲ್ಲೋ. ಅಯ್ಯೋ ಎಂತ ಕೆಲಸ ಮಾಡಿದ್ರಣ್ಣ, ನಾನು ಮಾಡ್ತೀರಣ್ಣ. ಏನ್ ಮಾಡೋದು ಅಣ್ಣ ಇನ್ನೊಂದ್ಸಲ ಟ್ರೈ ಮಾಡಿ ಅಣ್ಣ. ಏನಾಯ್ತು ನೋಡೋ. ಅಣ್ಣ ಗಾಡಿ ಪಂಚರ್ ಆಗಿದೆ ಅಣ್ಣ. ಹೋಗಿ ಸ್ಟೆಪ್ನಿ ಚೇಂಜ್ ಮಾಡು. ಅಣ್ಣ ಸ್ಟೆಪ್ನಿ ಇಲ್ಲ ಅಣ್ಣ. ಮನೇಲಿ ಎರಡೆರಡು ಇಟ್ಕೊಂಡಿದ್ಯಾ? ಅಣ್ಣ ಇಲ್ಲಿ ಪಂಚರ್ ಅಂಗಡಿ ಇದೆ, 2 ನಿಮಿಷ ಹುಡುಗರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೋಗು. ಭಾವನೆಗಳೇ ಇಲ್ಲದ ಈ ಬದುಕಿನಲ್ಲಿ ಕಣ್ಣುಗಳಲ್ಲಿ ಬರೀ ಕಣ್ಣೀರು ತುಂಬಿಕೊಂಡು ಈ ಪ್ರಪಂಚವೇ ಕಾಣದಂತಾಗಿತ್ತು. ನಿನ್ನ ಈ ಕೈಗಳಿಂದ ಕಣ್ಣೀರನ್ನು ಒರೆಸಿದಾಗ ಇಡೀ ಪ್ರಪಂಚವೇ ನೀನಾಗಿ ಕಂಡಿತು. 24 hours ಹಾಸ್ಪಿಟ್ಲು ಪೆಟ್ರೋಲ್ ಬಂಕು ಓಕೆ. ಇದ್ಯಾವುದೋ ಇದು ತೂತ್ ಮುಚ್ಚೋಗ್ಲಿ ಇಷ್ಟೊತ್ತಲ್ವೇ? ನಾವೇ ಬೇಕು ಅಂತ ಸೆಟಪ್ ಮಾಡಿರೋದು. ಏನಂದೆ? ಎಣ್ಣೆ ಮೈಯ ಮಗ ಹೊಡಿಬಿಡ್ರಿ, ಬಿಟ್ಬಿಡ್ರು. ಅಣ್ಣ ಹೊಡೆದ್ಬಿಟ್ವಿ. ಸರಿ, ಎಲ್ಲಿಂದ ಎತ್ತಾಕೊಂಬಂದ್ರೋ ಅಲ್ಲೇ ಬಿಸಾಕ್ಬಿಡಿ ಅವನ್ನ. ಒಂಟಿತನದ ಈ ಪಯಣದಲ್ಲಿ ನನ್ನ ನೆರಳು ಮಾತ್ರ ನನ್ನನ್ನು ಹಿಂಬಾಲಿಸ್ತಿತ್ತು. ಆದರೆ ಈಗ ನನ್ನ ನೆರಳಿನ ಜೊತೆ ನೀನು ಬರ್ತಿದ್ಯಾ. ಕಾದ ಹೆಂಚಿನ ಮೇಲೆ ಮಳೆ ಹನಿ ಬಿದ್ದಾಗಾಯ್ತು. ಗಾಡಿ ಬೇಗ. ನಿನ್ನ ಬರುವಿಕೆಗೆ ಬಿಕ್ಕಳಿಸಿದ ಮನಸ್ಸು ಹುಡುಕುತ್ತಿದೆ ನಿನ್ನ ಪ್ರೀತಿಗೆ. ಕೆನ್ನೆಯ ಮೇಲೆ ಜಾರಿದ ಕಂಬನಿಯ ಒರೆಸಿ ನಗಿಸುವ ನಿನ್ನ ಆ ಕೈಯಿಗೆ.